ಗೋವಿಂದ ಲಾ ಓ ಅಜ್ಜಿ ಏನಜ್ಜಿ ಏನು ಅಂಗಡಿ ಗಂಟು ಬಂದ್ಬಿಟ್ಟಿದೆ ಬಂದೆ ಕಣಪ್ಪ. నువ్వే ಫೋನ್ ಮಾಡಿದ್ಲಾ? ಇಲ್ವಲ್ಲ ಏಕೆ ಏನಾಯ್ತು ಹುಷಾರಾಗೊಳ್ತಾನ ಅವಳು ಹುಷಾರಾಗಿದ್ದಾಳೆ ಅಂತ ಸುಮ್ಕಿರ್ಲ. ನೀನು ಹೇಳೋ ನೋಡ್ಬಿಟ್ಟು ನನಗೆ ಗಾಬರಿ ಆಗೋಯ್ತು. ನೋವೇ ಫೋನ್ ಮಾಡಿದ್ಲ ಅಂದರೆ ಏನಾರು ಹೆಚ್ಚು ಕಿಚ್ಚು ಕಮ್ಮಿ ಆಗ್ಬಿಡ್ತೇನೋ ಅನ್ಕೊಬಿಟ್ಟೆ ಕಣಜ್ಜಿ. ಬಿಡು ಹಂಗಾರೆ ಇನ್ನೇನು ಏನು ಯಾಕೆ ಮಾಡಿದ್ಲು? ಅದೇನೋ ಆಫೀಸ್ ಕಡೆಯಿಂದವ ಒಂದು ತಿಂಗಳು ಗಂಟವ ಅದೇನೋ ಟ್ರೈನಿಂಗ್ ಹಾಕಿದಾರಂತೆ. ಅದಕ್ಕೆ ಆಫೀಸಿನ ಕಡೆಯಿಂದ ಹೋದರೆ ಫ್ರೀ ಅಂತೆ, ₹1 ಖರ್ಚಿಲ್ಲ. ಇವಳು ಸಪ್ರೇಟ್ ಏನಾರ ಅವರೇ ಟ್ರೈನಿಂಗ್ ಮಾಡ್ತೀನಿ ಅಂದರೆ 4 ಲಕ್ಷ ಬೇಕಂತಕಲ್ಲ ಖರ್ಚಾಗಕ್ಕೆ. ಮತ್ತು ಫ್ರೀಯಾಗಿ ಬಂದದಲ್ಲಿ ಮಾಡಲಿ ಬಿಡು. ಅದೇ ಈಗ ಬಂದಿರೋದು ಪೀಕ್ಲಾಟ. ಈಗ ಗಂಡು ಇರ್ತು ಇಬ್ಬರು ಹೊಂಟೋದ್ರೆ ಅವಳು ನೋಡ್ಕೊಳ್ಳೋರು ಯಾರು ಮೀನಾಕ್ಷಿಯ. ಓ ಹೆಂಗೆ ಮಾಡೋದು ಮತ್ತೆ? ಅದಕ್ಕೆ ನಾನು ಅದಕ್ಕೆ ಫೋನ್ ಮಾಡಿದ್ಲ ಸರತ್ನುವೆ. ಇಬ್ಬರು ಫೋನ್ ಮಾಡಿದ್ರೆ ಗಂಡು ಇಡ್ತೀವಿ. ಅವಳು ಓಕೆ ಅಲ್ಲ ಅಮ್ಮ ನೋಡ್ಕೊತೀನಿ ನಾನು ಹೋಯ್ಕಿಲ್ಲ ಅಂತ ಕೂತಿದ್ದಾಳಂತೆ ನಿನ್ನ ಮಗಳು. ನಾನು ಅದಕ್ಕೆ ಸರತು ಅಜ್ಜಿಗೆ ಹೇಳ್ತೀನಿ ಬಿಟ್ಟು ಫೋನ್ ಮಾಡಿದೆ. ಅಜ್ಜಿ ತರ್ಕಿತ್ತಾರ ಹಿಂಗೆ ಗೊತ್ತಿಲ್ಲ, 4 ಲಕ್ಷ ದುಡ್ಡು ಉಳ್ಕೊಂಡ್ರೆ ಯಾತ್ಕರ ಹಾಕಿ ಈಗ ಟ್ರೈನಿಂಗ್ ಮಾಡೋಕೆ ಅಷ್ಟು ಕಟ್ಟಬೇಕು. ಪುಕ್ಸಟ್ಟೆ ಕಲ್ಸ್ಕೊಡ್ಬೇಕಾದ್ರೆ ನಾವು ಯಾಕೆ ಕಲಿಬೇಡ್ದು, ಇವಳಿಂಗೆ ಆಟ ಕುಂತವಳೆ ಅಂದ್ಬಿಟ್ಟು ಅನ್ನ ಅದಕ್ಕೆ ನಾನು ಇರಪ್ಪ ಮಾಡ್ತೀನಿ ಅಂದ್ಬಿಟ್ಟು ಬಂದೆ. ನೀನು ಕೇಳೋದ ಅಂದ್ಬಿಟ್ಟು. ನಾನು ಬೇಡ ಅಂದ ಅಜ್ಜಿ, ಇವಳು ನೋಡ್ಕೊಳ್ಳೋರು ಯಾರು? ಅದಕ್ಕೆ ಹೆಂಗೆ ಮಾಡೋದು ಅಂತ. ದೊಡ್ಡ ಅಜ್ಜಿ ನೀನು ಹೊಂಟೋಗಿ ಅದು ಹೆಂಗದಲ್ಲ ಮಗ, ನಾವು ಹೆಂಗೆ ಹೋಗೋದು ಹೇಳಿ ನೀನೆ. ಹೆಂಗೆ ಹೋಗೋದು ಈಗ ಅಲ್ಲಿ 1 ದಿವಸ 2 ದಿವಸ ಇರೋಕ್ಕೆ ನನಗೆ ಬಾತ್ರೂಮ್ಗೆ ಹೋಗೋಕೆ ಅಸಹ್ಯ. ನಂಗೆ ಇಷ್ಟ ಹಾಕಿಲ್ಲ. ಹಂಗೆ ಮನೆ ಒಳಗೆ ಕೋಣೆ ಒತ್ತಿದೆ ಬಾತ್ರೂಮ್ ಮಾಡ್ಕೊಂಡು ಕುಂತವ್ರೆ. ನನಗೊಂಥರ ಅಸಹ್ಯ ಆಯ್ತು. ಹೋದ್ರೂ ಹೋಚ್ಕೊಟ್ಟಾಗ ಉಣ್ಣಕ್ಕಾಗಿಲ್ಲ ತಿನ್ನಕ್ಕಾಗಿಲ್ಲ. ಅದಲ್ದೇ ತಾಸ್ಕೊಂಡು ಗುಡ್ಸ್ಕೊಂಡು ನನ್ನ ಕೈಲದದು ದೊಡ್ಡಜ್ಜಿ ಕೈಲದದು ಅವೆಲ್ಲ ಆಗ್ನಾದ ಕೆಲಸ. ಇಲ್ಲ ರಶ್ಮಿನ ಅದು ಇದ್ದಿದ್ರು ಬೇಕಾದ್ರೆ ಹೆಂಗಾರು ಮಾಡಿ ಪೂಸಿ ಮಾಡಿ ಕಳ್ಸೋಡ್ಬೋದಾಗಿತ್ತು. ಈಗ ಹೋಗೋರು ಯಾರಿದ್ದಾರು? ಚಿನ್ನು ಕಳ್ಸೋರು ಆಯ್ತಿಲ್ವಾ? ಅವಳನ್ನ ಕಳ್ಸ್ಬಿಟ್ರೆ ಅದದ ಚಂದವಾ? ಬೇಡ ಈಗ ಅವಳಿಗೆ ಯಾವ ಜವಾಬ್ದಾರಿ ಇರೋದು? ಇಲ್ಲಿ ನಾವಿವಿ ಒಂದು ಹೊತ್ತಿನಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ಏನು ನಾವಿರ್ತೀವಿ. ಅದೇನು ಕುತ್ಕೊಂಡು ಬಾಯ್ಬಿಡ್ಕೊಂಡಲ್ಲ ಅವೆಲ್ಲ ಆಗ್ನದ ಕೆಲಸ. ಸುಮ್ಕಿರು. ಈಗ ಸರಿ ಅದು ಏನು ಹೇಳ್ಬೇಕು ಹೇಳು ನೀನು. ಸುಮ್ಮನೆ ಪಿಟ್ಕೆ ಹೊಡಿಬೇಡ. ಅದು ಏನು ಹೇಳ್ಬೇಕು ಅಂದ್ಕೊಂಡಿದ್ದಿ ಹೇಳಜ್ಜಿ ನೀನು. ಒಂದು ಕೆಲಸ ಮಾಡೋದ, ಈಗ ಕರ್ಕೊಬರೋದು ಅವಳನ್ನ ಮನೆಗೆ. ಟ್ರೈನಿಂಗ್ ಮುಗಿದ್ಮೇಲೆ ಅವ್ನ ಮನೆಗೆ ಬಂದಮೇಲೆ ಅವಳನ್ನ ಮೈಸೂರು ಕಳ್ಸೋಕಾಯ್ತದೆ. ಇನ್ನೇನು ಕೂತ್ಕೋ. ಇವಳು ಸುಮ್ಮನಾದಳಿ ಇವಳು ಲತ ಮನೆ ಊರು ಕೇರಿ ಒಂದು ಮಾಡ್ಬಿಡ್ತಾಳೆ. ಮೊದಲೇ ಬರಿಯ ಹೋಗಿ ನೋವೇ ಕರ್ಕೊಬಂದಿರ್ಸ್ಕೊಂಡಿರೋದಕ್ಕೆ ಹಂಗೆಲ್ಲ ಆಡಿದ್ಲು. ಇನ್ನು ಮನೆ ಬಳಿ ಕರ್ಕೊಬಂದಿರ್ಸ್ಕೊತೀವಿ ಅಂದರೆ ಸುಮ್ಮನಾದಳಜ್ಜಿ. ಮೊದಲೇ ಒಂಥರ ಕರ್ಗ್ಲಿ ಹೆಂಗೆ ಆಡ್ತಾಳೆ. ಬೇಡ ಸುಮ್ಕಿರೋ ಯಾವ ಆಚಾರ ಮೇಲೆ ಸುಮ್ಮನೆ ಜನಗಳು ಆಗ ಏನಂತಾರೆ ಹೇಳು. ಇವೆಲ್ಲ ಬೇಕಾಗಿತ್ತಾ? ಯಾವ ಅನ್ಬಿಟ್ಟು ಓದೋಳನ್ನ ಮದುವೆ ಆಗಿರೋಳನ್ನ ಕರ್ಕೊಬಂದು ಮನೇಲಿ ಇರ್ಸ್ಕೊಂಡವ್ರೆ ಅಂತಿವ್ರು ಇಂಥರಂತ ಬಾಯಿ ಬಂದಂಗೆ ಮಾತಾಡ್ತಾರೆ. ಅವೆಲ್ಲ ಲಕ್ಷಣ ಎಲ್ಲ ಸುಮ್ಕಿ ನಿಂಗೆ ಗೊತ್ತಾಗಿಲ್ಲ. ಒಳ್ಳೆ ಆಡ್ಬಿಡ ನೀನು, ನಿನ್ಗೆ ಗೊತ್ತಾಗಿಲ್ಲ. ಅವೆಲ್ಲ ಬೇಡ, ಇರಲಿ ಬಿಡು. ಬೇಕಾರೆ ಹೆಂಗೆ ಗೊತ್ತಾಗ ಆಗಲಿ. ಚಿನ್ನು ಪನ್ನು ಕಳ್ಸೋಕಾಯ್ತದೆ. ಯಾವಳ ನಕ್ ಬಂದವಳು ನಮ್ಮ ಮನೆ ಸುದ್ದಿಗೆ ಯಾವಳು ಬಂದವಳು ನಾನು ಸಾವತಿ ಬರಲಿ. ಹಿಂಗೊಂದ್ಲು ಅಂತ ಯಾವಳ ಕಿವಿಲ್ ಬಿದ್ದರು ಮುಂಡಲ್ನ ಗಾಚಾರ ಬಿಡ್ಸ್ಬಿಡ್ತೀನಿ. ನಮ್ಮ ಮನೆ ಸೇ ಅವ್ರಿಗೆಲ್ಲ ಅವ್ರ ಮನೆ ಸೇಗಳಲ್ಲಿ ನಮ್ಮ ಮನೆ ಅದೇನೋ ಇದು ಗಣ ಸತ್ತದಂತ ನೋಡಕ್ಕೆ ಅವ್ರ ಮನೆಗಳಲ್ಲಿ ಯಾಗಣವೇ ಸತ್ತು ಬಿದ್ದಿರ್ತದೆ. ಕುತ್ಕಲ್ಲ ಯಾವಳೇನು ಸತ್ವಂತೆ ಅಲ್ಲ. ಅವಳೆ ಯಾವಳು ಬರಲಿ ನಾನು ಗೊತ್ತಾಯ್ತದೆ. ಮುಂಡ್ಯಾರ್ಗೆ ಮಾಡ್ತೀನಿ ಸರಿ ಕೆಲಸ. ನೋಡ್ಲ ಮಗ, ಅವ್ರಂತಾರೆ ಇವ್ರಂತಾರೆ ಅನ್ನೋದು ಬೇಡ. ಇನ್ನೇನು ಬಂದು ಕರ್ಕೊಬಂದು ನೀನು ಕೊಟ್ಟೆ ಮದುವೆ ಮಾಡ್ಸಕ್ಕೆ ಬತ್ತಿತ್ತಿಲ್ಲ ನಾನು. ಇರಲಿ ಬಿಡು, ಇರಲಿ. ಅವಳು ಯಾವಳು ಏನಂದಳು ಇವಳಿಗೆ ಎದ್ಕೊಂಡು ನೀನು ಎತ್ತಿಗೆ ಎದ್ಕೊಂಡು ನಾವು ಕರ್ಕೊಬರ್ತಾರೆ ಇಸ್ಕೊಳಕ್ಕದ. ನೀನು ಚೆನ್ನಾಗಂತ ಎದಿಕಲ್ಲ ಅವಳಿಗೆ ನಾವು ಎದ್ರಕೋಬೇಕು. ನಾ ಎದ್ಕೊಂಡು ಸುಮ್ಮನಾದ್ರು ಅಂತಾರೆ. ಯಾವುದೇ ಕಾರಣಕ್ಕೆ ಎದ್ರಕೊಳಕ್ಕಿಲ್ಲ ಮಗ. ಕರ್ಕೊಬಂದು ನಾನು ಇಸ್ಕೊಳ್ಳೋದೇ ನಾನು. ಯಾವನು ಹೇಳಿದ್ರು ಅಷ್ಟೇ ಕೇಳಿದ್ರು ಅಷ್ಟೇ. ನೀನಕ್ಕೆ ನಾನು ಕೇಳಕ್ಕೆ ಬಂದಿದ್ದೀಯ ನೀನು? ನೀನು ಕೇಳಕ್ಕೆ ಬರ್ಲಿಲ್ಲ, ಹೇಳಕ್ಕೆ ಬಂದಿದ್ದು ನಾನು. ನೀನು ಕೇಳಕ್ಕೆ ಬಂದಿದ್ದಾನ ದೊರೆಯೇ ನೀನು ಪರ್ಮಿಷನ್ ಕೊಡಪ್ಪ ನೀನು ಅಂದ್ಬಿಟ್ಟು ನೀನು ಪರ್ಮಿಷನ್ ಕೇಳಕ್ಕೆ ಬಂದಿದ್ದಾನೆ ನಾನು. ಓಲೆ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು, ನಾನು ಮಾಡ್ತೀನಿ. ಯಾರಿಗೆ ಎದ್ರಕೊಂಡೇ ಇಲ್ಲ. ಏನು ಮಾಡಬಾರ್ದು ತಪ್ಪು ಪ್ರಪಂಚದ ಮೇಲೆ ಯಾರು ಮಾಡ್ಬಾರ್ದು ತಪ್ಪು ಮಾಡ್ಬಿಟ್ಟಿದ್ದಾಳೆ. ಯಾರು ಪ್ರಪಂಚದ ಮೇಲೆ ಮಾಡ್ಬಾರ್ದು ತಪ್ಪು ಮಾಡಿಲ್ಲ ಅವಳು. ಕುತ್ಕಲೆ ಬಾಯಿ ಮುಚ್ಕೊಂಡು ನಾವೇನು ಭವಿಷ್ಯ ಯಾರು ಮಾಡೋಕ್ಕದಲ್ಲ. ಅವೇನು ಟ್ರೈನಿಂಗ್ ಹೋಗಿಲ್ಲ. ಇನ್ನು ನಾವು ಈಗ ಬಂದು ನೋಡ್ಕೊತೀವಿ ಅಂತ ಕರ್ಕೊಬಂದ್ರೆ ಅವ್ಳು ನಿಮ್ಮನ್ನೆಲ್ಲ ಟ್ರೈನಿಂಗ್ ಮಾಡ್ತಾಳೆ. ಈ ಚಿಂದನೆ ಕರ್ಕೊಂಡೋಗ್ಬಿಡ್ತೀವಿ. ಅವೇನಿಗೆ ಎಷ್ಟೊತ್ತಿನಲ್ಲೇನೋ ಎಂತೋ ಅಂದ್ಕೊಂಡು ಅದು ಅತ್ತಾಗೆ ದಿಗ್ಲಿ ಬಿಟ್ಕೊತಾಳೆ. ನಿಮ್ದೇ ಟ್ರೈನಿಂಗ್ ಮಾಡೋಕ್ಕದ ಅದು ಕರ್ಕೊಬರಕ್ಕಾಯ್ತದೆ. ಹೋಗು, ಅದೇನು ಮಾಡ್ಕೊಂಡು ಮಾಡ್ಕೊಳ್ಳಿ, ನಾನು ನೋಡ್ತೀನಿ. ನಿನ್ನ ಇಷ್ಟ ಕಣಜ್ಜಿ. ಮೊದಲೇ ರಾಗ್ಲೇರ ಮೇಡಮ್ ಮನೇಲಿ ನಿಮ್ದು ಇಲ್ಲ ಅಂಥದ್ರಲ್ಲಿ ತಿರ್ಗಾ ಕರ್ಕೊಬಂದು ಕುಣಿಸ್ಕೊಂಡ್ರೆ ನೀನು ಮನೆ ರಣರಂಗ ಆಯ್ತದೆ. ಆಲೇ ಬರೀ ನೋವೇ ಕರ್ಕೊಬಂದು ಇಸ್ಕೊಂಡಿರೋದಕ್ಕೆ ಹೋಗಿ ನ್ಯಾಯಾಗಿ ಅಂದ್ಕೊಂಡು ನಿಂತ್ಕೊಂಡು ಇನ್ನು ಮನೆಗೆ ಕರ್ಕೊಬಂದ್ರೆ ಹೊಸಿದ್ ಮಾಡಲ್ಲ. ಅಯ್ಯೋ ಇವಳು ತಾನೇ ಹೊಸಿ ಲಕ್ಷಣವಾಗಿ ಮನೆಯಲ್ಲಿದ್ದಾಳೆ. ಈ ಸತ್ತಂತುವೆ ಅವಳು ಗಾಂಚಲ್ಲಿ ತೆಗೆದ್ರೆ ಮಗ ಮನೆಯಿಂದ ಆಚೆಗೆ ತೂದಿ ಬೀದಿಗೆ ಸಿಗ್ತೀನಿ ನನ್ನ ಹತ್ರ ಅವಳನ್ನ. ಅದನ್ನೇನು ಮಾಡೋದು ನಾನು ಮುಚ್ಕೊಂಡು ಅವಳು ಇದ್ರೆ ಸರಿ ಆಯಿತು. ಜಾಸ್ತಿ ಹೊತ್ತಿಯಾಗಾಡೋದು ನಾನು ಮಾತ್ರ ಮುನ್ಸಿಯಾಗಿರೋ ನಾನು ಹೇಳ್ತಾನೆ ಕೇಳ್ಕೊ. ಆಡ್ತಾನೆ ಹಂಗಾರೆ ಏನು ಮುನ್ಸತ್ವನೇ ಇರಲಿಲ್ಲ ನಿನಗೆ. ನಾನು ಬೇಡ ಅಂತಿರೋದು ಅದಕ್ಕೆ ಹೇಳ್ತಾರೆ. ನಿನಗೆ ತಲೆ ಕೆಟ್ಟೋದಂಗೆ ನಿನಗೆ ಅಂತ ಹೋಗು. ಎಷ್ಟು ಹೇಳಿದ್ರು ಅಷ್ಟೇ ನಿನಗೆ ಅರ್ಥನೇ ಮಾಡ್ಕೊಳಕ್ಕಿಲ್ಲ ನೀನು. ಹೇಳ್ತಾರೆ ನೀನು ಅರ್ಥ ಆಯ್ತದೆ ನಿನಗೆ. ನಾನು ಹೇಳ್ತಿರೋದೇನು ಹಿಂಗೆ ಲಾಟ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತಾಳೆ ಅಂತ. ಯಾವಳು ಏನಾರು ಮಾಡ್ಕೊಳ್ಳಿ ಕರ್ಕೊಬತ್ತೀನಿ ನಾನು. ಇನ್ನಿಷ್ಟು ಬಿಟ್ಟಿದ್ದು ಕಣಪ್ಪ. ನಾವೇನು ಮಾಡೋಕ್ಕಾಗಿಲ್ಲ. ಅಜ್ಜಿ ನೀನು ಯಾರನ್ನ ಕರ್ಕೊಬರೋದ್ರ ಬಗ್ಗೆ ಮಾತಾಡ್ತಿದ್ದಿ? ಮೀನಾಕ್ಷಿ ಅಮ್ಮನ ಮನೆ ಕರ್ಕೊಬರೋದಂತ ಕಲೆ ಮಾಡೋ ಕೆಲಸ ನಿನಗೆ. ಜನಗಳು ಹೊಸಿ ಆಡ್ಕೊಂಡವ್ರ ಅಜ್ಜಿ. ಎಂತೂ ಅಲ್ಲ ಯಾವನ್ ಕೂಟ ಊರೋದೊಳನ್ನ ತಿರ್ಕ ಮನೆ ಒಳಗೆ ಕರ್ಕೊಂಡ್ರೆ ಜನ ಹಾಕಿಲ್ಲ. ಹಿಂಗ ಹಂಗ ನಿಮ್ಮ ಅಮ್ಮನ ಕಳ್ಸಿಡ್ಬೇಕು. ಕಳಿಸಿ ನಮ್ಮ ಅಮ್ಮನ ಯಾಕೆ ಕಳಿಸಿ ಅಂದರೆ ಸರಿ ನೀನುವೆ ನಿಮ್ಮ ಅಮ್ಮನೂ ಅವನು ಜೈ ಎಮ್ ಸರ್ ಕೂಟೆ ನಿಂತ್ಕೊಂಡು ಒತ್ತಿ ನಿಂತ್ಕೊಂಡು ಫೋಟೋ ಬರ್ಸ್ಕೊಂಡಿರೋದು ಇಡೀ ಊರಿಗೆ ಪ್ರಚಾರ ಆಗಿತ್ತು.
ಮತ್ತು ಅವತ್ತೇ ಮನ ಮರೋದಿ ಎಲ್ಲಿ ಉಳ್ದಿದ್ದದ ಮನ ಮರೋದಿ ಇವಳು ಏನು ಉಳಿಸಿ ಏನು ಗಡ್ಗಂಬ ಎದ್ದು ನಿಲ್ಸಿದಳ ನಿಮ್ಮವ್ವ ಮಾಡಿರೋ ಕೆಲಸ ಅದೇ ಸುಮ್ಮ ಕುತ್ಕಲ್ಲ 2 ತಿಂಗಳು ಮಗಿನ ಬಿಟ್ಬಿಟ್ಟು ಹೋಗಿದ್ದು ಬುರ್ಸಟ್ಟಿ ಅವಳು ರಶ್ಮಿ ಆಗಿರೋದಕ್ಕೆ ನಿನ್ನ ಸಾಕವಳೆ ಹೊಟ್ಟೆ ಒಳಗೆ ಮನಸ್ಕೊಂಡು ನಾವು ಸಾಕಿರೋದು ನಿನ್ನ ನಾವು ಎಷ್ಟೇ ಸಾಕಲಿ ಏನೇ ಸಾಕಲಿ ರಕ್ತಿ ಅಂತ ನಿಂದು ಅವಳು ಬುದ್ಧಿ ನೀನು ಬುಡಕಿರ ನೀನು ಬುಟ್ಟಿ ಒಳ್ಳೆ ನಿಯತ್ತಾಗಿ ಬುದ್ಧಿ ಕಲ್ತ್ಕೊಂಡ್ರೆ ಇನ್ನೂ ಒಳ್ಳೇದಾಗ್ತದೆ ನೀನು ಅವಳು ಕಲ್ತಂಗೆ ನೀನು ಕಲ್ತ್ರು ಮಾತ್ರ ಮನೆ ನೀನೇ ಹಾಳು ಮಾಡ್ಕತ್ತಿ ನಿನ್ನ ಜೀವನ ಹಾಳು ಮಾಡ್ಕತ್ತಿ ತಿಳ್ಕೊಬಿಡು ಅಂಥ ಬುದ್ಧಿ ನೀನು ಕಲಿಯಕ್ಕೆ ಹೋಗ್ಬೇಡ ಕೇಳಗಾದ ಬುದ್ಧಿಯೇ. ಓ ಹಂಗಲ್ಲ ಕಣಜ್ಜಿ, ಏನಾರೇ ಅಲ್ಲಿ ಅಮ್ಮಂದು ಅವಳು ನಮ್ಮ ಅಮ್ಮನ ಬೇರೆ ಮದುವೆ ಹೋಗಿತ್ತಾ ನೋಡ್ಲ ಸಣ್ಣದಾಗಿ ಚಿಕ್ಕದಾಗಿ ತಪ್ಪೆ ಮುಚ್ಕೊಂಡು ನಿಂತ್ಕೊಂಡಿನ ಕೇಳಕ್ಕೆ ಬಂದಿದ್ವಾ ಏನಿಲ್ಲ ಎಂಟ್ಲ ಅಂತ ನೀನು ಕೇಳ್ತಾರೋದಕ್ಕಲ್ಲ ನಿನಗೆ ಯಾಕಲವೆಲ್ಲವ ನಿನಗೂ ನಿಮ್ಮ ಅಮ್ಮನಿಗೂ ಇರಕ್ಕಾಗಿರತ್ತೆ ಮನೆ ಒಳಗೆ ಮಾನವೈತದೆ ಅಲ್ವಾ ಹೊಂಟೋಗಿ ನೀವು ಇರಬೇಡಿ ನಿಮ್ಗೆ ಬನ್ನಿ ಕೂತ್ಕೊಳ್ಳಿ ಅಂತ ಯಾರು ಹೇಳಿರೋರು. ಅವತ್ತು ಯಾಕೆ ಮದುವೆ ಮಾಡ್ಕೋಬೇಕಾಗಿತ್ತು ನೀನು ನಮ್ಮ ಅಮ್ಮನಿಗೆ ಅವತ್ತೇ ಯಾಕೆ ಮಾಡ್ಕೋಬೇಕು ನಮ್ಮ ಅಮ್ಮನ ಜೀವನ ಯಾರು ಮಾಡಬೇಕಾಗಿತ್ತು ನೀನು ಯಾಕಲ ನೀನು ಅರ್ಧ ಮಕ್ಳಿಗೆ ಇದ್ದಿದ್ದೀಯ ಬಡ್ಡಿ ಇದೆ ನೀನು ಅಜ್ಜಿಗೆ ತಿರ್ಕ ಮಾತಾಡ್ತೀಯ ನಾವೇ ಮಾತಾಡಕ್ಕಿಲ್ಲ ಬೋಡೋದ್ರೆ ಹೆಂಗೆ ಬಿಡ್ತೀನಿ ಗೊತ್ತಾ ಮಕ್ಕ ಸೇರಿಸಿ ಬಡ್ಡಿ ಇದೆ ನಿನಗೆ ನ್ಯಾಯ ಕೇಳಕ್ಕೆ ಯಾರಾದ್ರೇನು ತಿಕ್ಕ ಕಟ್ತದ ನಿನಗೆ ಮೂದೇವಿ ನ್ಯಾಯವಾಗಿ ಒಂದು ನನ್ನ ಅಮ್ಮಗ ಲಕ್ಷ ಕಟ್ಲೆ ಖರ್ಚು ಮಾಡಿ ಕಾಲೇಜ್ ಸೇರಿಸಿದ್ರೆ ಒಂದು ಪರೀಕ್ಷೆ ಬರೋದು ಪಾಸಾಗ ಹೇಗೈತೆ ಇಲ್ಲ ನಿನಗೆ ಮುಂದೆ ಏನಾಗ ಬಗೊಳ್ತಿದ್ದಿಲ್ಲ ನೀನು ತಿಳಿಸ್ಬಿಡ್ತೀನಿ ಸರಿಯಾಗಿ ನಿನಗೆ ಮರ್ವಾದಿಯಾ ಪರವಾಗಿಲ್ಲ ಸುಮಾರಾಗಿದ್ದೆ ಅವ್ನು ತಗೊಳ್ಸ್ಕೊಂಡೆ ಮಾನಾಡ್ಬುದಿಯಾ ನಾನು ಇಷ್ಟಕ್ಕಲ್ಲ ನನ್ನ ಮನೆ ಒಳಗೆ ನಾನು ಯಾರನ್ನಾರು ಕರ್ಕೊಂಡು ಬಂದಿರ್ತೀನಿ ನಿಮ್ಮ ಅವ್ನು ನೀನು ಮಾನಿಷ್ಟಲ್ವಾ ಮಾನ ಮರ್ವಾದಿ ಎಲ್ಲ ಜಾಸ್ತಿ ಇರೋರು ಇರಬೇಡಿ ಹೋಗಿ ಮತ್ತೆ ಮನ್ಬಿಟ್ಟು ಹೋಗ್ರಲ್ಲ ಯಾಕಲ್ಲ ಬಂದಿದ್ದೀರಿ ನೀವು ಮಕ್ಕ ಸೇರಿ ಹೊಡಿತೀನಿ ನಿನಗೆ ಓಲಾ ನೀನು ಕೇಳಕ್ಕೆ ಬಂದಿಲ್ಲ ಕಣ ಯಾಕಲೆ ಯಾರು ನಾವೇನಾರು ಮಾಡ್ಕೊತೀವಿ ನಿನಗೆಲ್ಲ ಒಲ್ಲ ಬಾಯಿ ಮಿಸ್ಕೊಂಡು ಏನಾರು ಮಾಡ್ಕೊಳ್ಳಿ ನನಗೇನು ನೋಡ್ಲಾ ನಾನು ಹೇಳ್ತೀನಿ ಕೇಳು ಮೀನಾಗಿಸಿ ನನ್ನ ಮನೆ ಒಳಗೆ ಕರ್ಕೊಬರೋದು ದಿಟನೆಯ ಯಾವನ್ ಹೇಳಿದ್ರಷ್ಟೇ ಯಾವನ್ ಕೇಳಿದ್ರಷ್ಟೇ ಯಾವನಿಂದ ತಪ್ಸಕ್ಕಾಕಿಲ್ಲ ಓ ಏನಿವನು ಪರವಾಗಿಲ್ಲ ನೋಡ್ತೀನಿ ಹೋಗು ಅದು ಯಾವ ಮಟ್ಕಿದೀಯ ಅಂತ ನಾನೇನು ಮಾಡ್ದೆ ನನಗೆ ಕಂಗೆ ಬೋಯ್ತಿದ್ದೀನಿ ನಿನ್ನ ಇಷ್ಟ ನೀನು ಏನಾರು ಮಾಡ್ಕೋ ನನ್ನ ಇಷ್ಟ ನಾನು ಏನಾರು ಮಾಡ್ಕೊತೀನಿ ನೀನು ಯಾವತ್ತಲ್ಲ ಹೇಳಕ್ಕೆ ನೀನು ಹೇಳಕ್ಕೆ ಬಂದ್ಬಿಟ್ಟಿದ್ದ ಈಗ ನಾನೇನು ಹೇಳ್ದೆ ಈಗ ಏನು ಹೇಳಿಯ ನೀನೇನು ಹೇಳಿಲ್ಲ ನೀನು ಏನೆಲ್ಲ ಹೇಳಂಗಿದ್ದದು ನೀನು ಕರೆ ಹೇಳ್ಸ್ಕೋಬೇಕಾ ನಾನು ಅಲ್ಲಿ ಬಿಟ್ಟೆ ಓಲಲ್ಲ ಓಲಾ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು ಜಾಸ್ತಿ ಮಾತ್ಕಿತಾಬೇಡ ಮುಚ್ಕೊಂಡು ನಿಂತ್ಕೋ ಬಾಯ ಅಲ್ಲ ಅಜ್ಜಿ ಗೊತ್ತಿರಲ್ಲ ಏನು ಮಾಡ್ಬೇಕು ಬಿಡ್ಬೇಕು ಅಂತ ನಿನ್ಗೆ ಹೇಳ್ಬೇಕಾ ನನಗೆ ಗೊತ್ತು ಕಣಪ್ಪ ನಿನಗೂ ಆಸೆ ಇರೋದಕ್ಕೆ ನೆನೆ ದಿವಸ ನೀನು ಎಲ್ಲಿ ಹೋಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ನನಗೇನು ಗೊತ್ತಿಲ್ಲ ಅನ್ಕೊಬೇಡ ನನಗೆ ನೀನು ಹೋಗಿದ್ದೀನಿ ನೋಡೋಕ್ಕೆ ಲವ್ ನಾನು ಹೋಗಿದ್ದೆ ಯಾಕಲೆ ನಾವು ಬೇಕೊಂಡು ಮಾತಾಡ್ಸ್ಕೊಬರ್ತಾನೆ ನಾವು ಬೇಕು ನಾವೇ ತಗೊಂಡು ಯಾರು ಮಾತಾಡ್ಸೋಕೆ ಹೋಗಿದ್ದೆ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಅಮ್ಮನಿಗೆ ಹೇಳಿದ್ರು ಬೇಜಾರು ಮಾಡ್ಕೊತದೆ ಅಂತ ಹೇಳಿಲ್ಲ ಓಹೋ ಲೋ ಓಲೆಲ್ಲ ಮನಾಳ ಹೋಗು ಗಂಡ ಹೆಂಡತಿ ಮಧ್ಯದಲ್ಲಿ ತಂದು ಮಾಡ್ಬಿಟ್ಟಿಯೇ ಎಲ್ಲೋದದ ಉನ್ ಬುದ್ಧಿ ಮನಾಳ್ ಬುದ್ಧಿಯೇ ಅಲ್ಲ ನಿನಗೆ ಯಾಕಲವೆ ಎಲ್ಲ ಹೇಳಕ್ಕೆ ನ್ಯಾಪಾರ ಓಲ ನ್ಯಾಯ ಓದಿ ಪಾಸ್ ಆಗೋಲ್ಲ ಮೊದಲು ನೀನು ಆಮೇಲೆ ಮಾತಾಡಿವೆ ನೀನು ಮೊದಲು ಹೋಗಿ ಪಾಸ್ ಮಾಡೋಲ್ಲ ಹೋಗಿ ಅಲ್ಲ ಎಲ್ಲವ ಹೆಣ್ಣೈಕ್ಳುಗಳೆಲ್ಲ ಹೆಂಗೆ ಓದಿ ಎಷ್ಟು ಚೆನ್ನಾಗಿ ಓದ್ತಾ ಕುಂತಿದ್ದಾವ ಬುದ್ಧಿ ಬೇಡವಾ ನಿಮ್ಮ ಅಕ್ತಿರು ಹೆಂಗೆ ಓದಿ ಹೆಂಗೆ ಕೆಲಸ ತಗೊಂಡಿದ್ದಾರು ಇವಳು ಇರೋಳು ಈ ಚಿಣ್ಣುನು ಇಂಜಿನಿಯರು ನಿಮ್ಮ ಮಕ್ಕಳು ಇಂಜಿನಿಯರು ಮಾದೇವಪ್ಪನ ಮಕ್ಕಳು ಭಾಳ ಚೆನ್ನಾಗಿ ಓದ್ತವೆ ಡಾಕ್ಟ್ರು ಇಂಜಿನಿಯರ್ಗೆ ಇವನು ಮೂಟೆ ಹೊರಕ್ಕೆ ಸೇರ್ಕೊಂಡ ಮೂಟೆ ಹೊರಕ್ಕೆ ಅದ್ಕುಲ ಯಾಕಿಲ್ಲ ನೀನು ಅದೇಗ ಎತ್ತಿ ಕಕ್ಕಡ್ತದ ಲೋಪ ನನ್ನ ಮಗನೆ ನನ್ನ ಮನೆ ಒಳಗೆ ಕಲಕ್ಕೆ ನೀನು ಓಲೋದು ಎಲ್ಲೋದಿಯೇ ಓಲ ಕರ್ದಿ ಭಾಳ ದೂರ ಅಂಕರಾಡ್ತಾನೆ ಅಜ್ಜಿ ಬಿಡೋತಾಗೆ ಬೇಜಾರು ಮಾಡ್ಕೊಬೇಡ ನೋಡ್ಲೆ ಹೆಂಗೆ ಬಗುಳ್ತಾ ಇದ್ದಾನು ಅಂತ ಆಯ್ತು ಸುಮ್ಮನಿರು ಬೇಜಾರು ಮಾಡ್ಕೊಬೇಡ ನೀನು ಏನು ಮಾಡಿಗೆ ಬೇಜಾರು ಮಾಡ್ಕೊಳ್ಳೋದ ನನ್ನ ಮಗನಿಗೆ ಸರಿಯಾದ ಕೆಲಸಗಳಾಗೋಯ್ತವೆ ನಾನು ಸುದ್ದಿಗೆ ಬಂದ್ಬಿಟ್ರೆ ಕರ್ಕ ಬರ್ತೀನಿ ಯಾವನೇನು ಮಾಡ್ಕೊಳ್ಳೋ ನಾನು ನೋಡ್ತೀನಿ ಅಜ್ಜಿ ಅಜ್ಜಿ ಬೇಡ ಬಾ ಅಜ್ಜಿ ಒಲೆಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ